ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಅಂಬರೀಶ್ ಅವರ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಅಂಬರೀಶ್ ಅವರ ಅಭಿಮಾನಿಗಳ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಎಂಎಚ್ ಅಂಬರೀಶ್ ಅವರ 27ನೇ ಜಯಂತಿ ಪ್ರಯುಕ್ತ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ರವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಂಸದರಾದ ಸುಮಲತಾ ಅಂಬರೀಶ್ ಅವರು ವಹಿಸಿದರು. ಹಲೋ, ಈ ಪ್ರಶಸ್ತಿಯು 50,000 ಪ್ರಶಸ್ತಿಯನ್ನ ಸಂಸದೆ ಸುಮಲತಾ ಅಂಬರೀಶ್ ಅವರು ಸ್ಥಾಪಿತ ಮಾಡತಕ್ಕಂಥ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಕೆ ಎಸ್ ಜಯರಾಮ್ ಅವರಿಗೆ ಮತ್ತು ಮಂಜುನಾಥ್ ಅವರಿಗೆ 50,000 ನಗದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರು ಅಭಿನಂದಿಸಬೇಕಾಗುತ್ತದೆ. ಹಲೋ, ಈ ಪ್ರಶಸ್ತಿಯು 50,000 ಪ್ರಶಸ್ತಿಯನ್ನ ಸಂಸದೆ ಸುಮಲತಾ ಅಂಬರೀಶ್ ಅವರು ಸ್ಥಾಪಿತ ಮಾಡತಕ್ಕಂಥ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಕೆ ಎಸ್ ಜಯರಾಮ್ ಅವರಿಗೆ ಮತ್ತು ಮಂಜುನಾಥ್ ಅವರಿಗೆ 50,000 ನಗದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗುತ್ತದೆ.
ದಯವಿಟ್ಟು ನಾವು ಸ್ವಲ್ಪ ಸೈಡ್ ಕೂತ್ಸಪ್ಪ ಅಲ್ವಾ ನಿಮಿಷ. ಎಲ್ಲ ಸ್ವಲ್ಪ ಕೆಲಸ ಕೊಡ್ರಿ ಇಲ್ಲಿ ಸುಮ್ಮನೆ ಎಲ್ಲ ಎತ್ಕೊಂಡು ಒಬ್ರು ರಂಗಶೆಟ್ರು ಬನ್ನಿ ಸರ್, ಹಿಂದಕ್ಕೆ ವೇದಿಕೆ ಮೇಲೆ ಬರ್ಬೇಕು. ಕ್ಯಾಮ್ರಾ ನೋಡ್ಬೇಕು. ಆಯ್ತು ಆಯ್ತು ಬೇಡ ಆಯ್ತು ಚೇತನ್ ಲಿಂಕ್ ಹಾಕ್ತೀನಿ. ಇಲ್ಲ ಅವರೇ ಲೈವ್ ಮಾಡ್ಕೊಂಡು ಲೇಟ್ ಆಗಿದೆ ಲೈವ್ ಮಾಡಿ ಈಗ ಅಭಿನಂದಿಸಲಾಗಿರ್ತಕ್ಕಂಥ ರಂಗಶೆಟ್ರು ಮತ್ತೆ ದೊಡ್ಡವರಿಗೆ ಕಾಲಬೀರೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಯು ಕೂಡ ತಲಾ 50,000 ನಗದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅಭಿನಂದಿತರಿಗೆ ಧನ್ಯವಾದಗಳು. ಇವಾಗ ಬೊಮ್ಮನಹಳ್ಳಿ ಗ್ರಾಮದ ಸಮಾಧಾನಗಿರಿಯ ಮಾತುಗಳು. ಸ್ವಲ್ಪ ಸೈಡ್ ಇದೀಗ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಸಹಕಾರ ಕ್ಷೇತ್ರದ ವಿ.ಎಲ್. ಗೋರೇಗೌಡರು ಕೂಡ ಹಿರಿಯರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಕೊಳ್ತಾ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುಡಿಕಾರರು ದೊಡ್ಡ ಗ್ರಾಮದವರು ಓಕೆ ಈ ಕಡೆ ಈ ಸೈಡ್ ತಿರುಗಿ ಓಡೋದು ಚಲೋ ಮಂಡಿದೈತೆ ಸಾಧ್ಯ ಯಾರು 4-5 ಓದಿಲ್ಲ. ನೋಡ್ರಿ ಇದಕ್ಕೆ ನಿಂತ್ಕೊಳ್ಳಿ ಈಗ ನಿಂತ್ಕೊಳ್ರಿ ಸೋಮಣ್ಣ ಆಯ್ತು ಮಾಡ್ರಿ ಸೆಕೆಂಡ್ ಪಿ.ಯು.ಸಿ. ಧನ್ಯವಾದಗಳು. ಹಾಗೆ
ನನ್ನ ಹೆಮ್ಮೆಯ ಜಿಲ್ಲೆಯಾದ ಮಂಡ್ಯ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರಗಳೇ, ಅಂಬರೀಷ್ ಅವರ ಅಭಿಮಾನಿಗಳೇ, ಇಲ್ಲಿ ನೆರೆದಿರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸೋಕೆ ಈ ಒಂದು ವೇದಿಕೆಯನ್ನು ಇವತ್ತು ನೋಡುವಾಗ ತುಂಬ ತುಂಬ ಖುಷಿಯಾಗುತ್ತೆ. ಆ ಗಣ್ಯರು ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಅವರ ಸಾಧನೆಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಒಂದು ತುಂಬಿ ಬರುವಂಥ ಒಂದು ಭಾವನೆ ಮನದಲ್ಲಿ. ಇವತ್ತು ನಮ್ಮ ಈ ಒಂದು ಸನ್ಮಾನಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಈ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ಗೆ ಒಂದು ಗೌರವವನ್ನು ಅವರು ಈ ವೇದಿಕೆಯ ಮೂಲಕ ತಂದುಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಡಾಕ್ಟರ್ KS ಜಯರಾಮ್, B ನಂಜರಾಜ್ ರಂಗಶೆಟ್ಟಿ ಅವರು, ದೊಡ್ಡಸ್ನೆಕೆರೆ ನಮ್ಮ ಸೇವಾ ಸಂಘ, BL ಬೋರೇಗೌಡರು, ಮಲ್ಲರಾಜು, ಪುನೀತಾರ್ಯ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ, ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ. ಅಂಥ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬ ತುಂಬ ಅಪರೂಪ ನಮ್ಮ ಸಮಾಜದಲ್ಲಿ. ಅಂಥ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ, ಅದು ದೇವರ ಆಶೀರ್ವಾದವೋ ಅದೇನೋ ಗೊತ್ತಿಲ್ಲ, ಅದನ್ನ ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬಾ ಗಾಢವಾಗಿ ನಂಬಿದ್ದೀನಿ. ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ, ನನಗಿಂತ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದಂದ್ರೆ ಅದು ಮಂಡ್ಯ ಜಿಲ್ಲೆಯ ಜನಕ್ಕೇನೆ. ಯಾಕೆಂದ್ರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನ ಅವರಿಂದ ನಾನು ಕೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ಇದೆ. ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅನ್ಕೊಂಡು ಬಂದೆ, ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ, ಅವ್ರಿಗಾದಂಥ ತುಂಬ ಏನು ಆಳವಾದ ಏನು ನಂಟುತನ ಏನು ಇರಲಿಲ್ಲ ಅಂಬರೀಷ್ ಅವ್ರ ಜೊತೆಲಿ. ಆದ್ರೂ ಆ ಚಿಕ್ಕ ಒಂದು ಇಂಟರಾಕ್ಷನ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನ ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಿದೆಯಲ್ಲ, ಇದಕ್ಕಿಂತ ನಾನು ಹೆಚ್ಚಾಗಿ ಹೇಳಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ. ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು. ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು. ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು. ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನ ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ 24ಕ್ಕೆ. ಆವತ್ತಿನ ದಿನ 3 ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸಿದ್ವಿ. ತುಂಬಾ ಹೆಮ್ಮೆಯ ವಿಷಯ ನನಗೆ. ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ, ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಇದು ತುಂಬಾ ಹೆಮ್ಮೆಯನ್ನು ತಂದುಕೊಟ್ಟಂತ ವಿಷಯ. ಅಷ್ಟೇ ಅಲ್ಲ, ಇವತ್ತಿನ ದಿನ ನಮ್ಮ ಈ ಸನ್ಮಾನಿತರಿದ್ದಾರಲ್ಲ, ಅವರೊಬ್ಬೊಬ್ರು ನಮ್ಮ ಈ ಫೌಂಡೇಶನ್ಗೆ ಒಂದು ಆ ಹೆಸರಿಗೆ ಒಂದು ಬೆಲೆಯನ್ನು ಹೆಚ್ಚಾಗಿ ತಂದುಕೊಟ್ಟಂತ ವ್ಯಕ್ತಿತ್ವ ಅನ್ನೋದು ನನಗೆ ತುಂಬ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಈ ಒಬ್ಬೊಬ್ಬರ ಒಂದು ಸಾಧನೆಗಳ ಬಗ್ಗೆ ನೀವು ಕೇಳ್ತಾ ಇದ್ರೆ ನಿಜಕ್ಕೂ ನಂಬೋಕೆ ಆಗಲ್ಲ. ಈಗ ಜಯರಾಮ್ ಅವರು ಈ ವಯಸ್ಸಲ್ಲೂ ಇನ್ನೂ ಅವ್ರು ರಿಟೈರ್ ಆಗಿದ್ರು ಅಷ್ಟೊಂದು ಕಾಳಜಿ ತಗೊಂಡು ನಮ್ಮ ರೈತರಿಗೆ ಅವರು ಅಷ್ಟು ನೆರವಾಗ್ತಿದ್ದಾರೆ. ಒಂದು ಪಶು ವೈದ್ಯರು ಅನ್ನೋ ಒಂದು
ಅದು ಒಂದು ಕಡೆ ಆದರೆ ಅವರು ಸಮಾಜಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಸೇವೆಯನ್ನ ಅವರು ಮಾಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅದೇ ರೀತಿ ನಮ್ಮ ಶಿಕ್ಷಣ ಒಂದು ನಂಜರಾಜು ಅವರೂ ಅಷ್ಟೇ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಅವರು ಟ್ಯೂಷನ್ನ ಹೇಳಿಕೊಟ್ಟು ಬಡ ಸ್ಟೂಡೆಂಟ್ಸ್ಗೆ ಅವ್ರ ಕೈಲಾದಂಥ ಎಲ್ಲ ಕಡೆಗೂ ಹೋಗಿ ಅವರು ಅಷ್ಟು ಚೆನ್ನಾಗಿ ಅವ್ರನ್ನ ಹೇಳ್ಕೊಟ್ಟು ಈಗ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ನ ಈಗ ನೋಡ್ತಿದ್ದೆ ಸರ್ಕಾರಿ ಶಾಲೆಗಳಲ್ಲೂ ಅವರು ಅಷ್ಟು ಮಾರ್ಕ್ಸ್ ತಗೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ನಾವು ಎಂಕರೇಜ್ಮೆಂಟ್ ಕೊಟ್ಟರೆ ಯಾವ ಮಟ್ಟಕ್ಕೆ ನಮ್ಮ ಒಂದು ಸ್ಟೂಡೆಂಟ್ಸ್ ನಮ್ಮ ಜಿಲ್ಲೆಯಿಂದ ಎಷ್ಟೆಷ್ಟು ಅಚೀವರ್ಸ್ ಇಲ್ಲಿಂದ ನಾವು ತರ್ಬೋದು ಅನ್ನೋದು ನೀವು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಶಂಕರೇಗೌಡರು ನೀವು ತುಂಬ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ನಿಜಕ್ಕೂ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ನ ನಾವು ಒಂದು ರೀತಿ ದತ್ತು ತಗೊಂಡು ಅವರ ವಿದ್ಯಾಭ್ಯಾಸಕ್ಕೆ ನಾವು ನೆರವಾದರೆ ನಾಳೆ ದಿನ ಅವರೂ ಈ ಫೌಂಡೇಶನ್ ಮೂಲಕ ಬೇರೆ ವಿದ್ಯಾರ್ಥಿಗಳಿಗೆ ಅವರೂ ಒಂದು ನೆರವಾಗ್ತಾರೆ ಅನ್ನೋ ಒಂದು ವಿಷಯ ಇದೆಯಲ್ಲ, ಇದು ನಿಜಕ್ಕೂ ನಮಗೆ ತಟ್ಟಿಲ್ಲ. ಇದನ್ನ ಖಂಡಿತ ಇದನ್ನು ನಾನು ಗಂಭೀರವಾಗಿ ತಗೊಂಡು ಇದನ್ನ ಆದಷ್ಟು ಬೇಗ ನಾವು ಯಾವ ರೀತಿ ನಮ್ಮ ಫೌಂಡೇಶನ್ಗೆ ಈ ಒಂದು ಇದನ್ನ ಅನ್ವಯ ಮಾಡೋದು ಅನ್ನೋದು ಯೋಚನೆ ಮಾಡಿ ನಿಮಗೂ ತಿಳಿಸ್ತೀನಿ. ನಿಮ್ಮ ಸಲಹೆಯನ್ನು ಮುಂದಕ್ಕೆ ನಾನು ನಿಮ್ಮ ಮಾರ್ಗದರ್ಶನವನ್ನು ತಗೊಂಡು ನಾವು ಈ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನೋವಂಥ ಮಾತನ್ನ ಈ ವೇದಿಕೆ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಇವತ್ತಿನ ದಿನ ನಾನು ಯೋಚನೆ ಮಾಡ್ತಿದ್ದೆ ಏನಂತ ಮಾತಾಡಲಿ. ಒಂದಂದ್ರೆ ಅದೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ನಮ್ಮ ತಂದೆ ಬಗ್ಗೆ ನಾನೇ ಹೆಂಗೆ ಹೇಳೋದು ಅಂತ ನನಗೆ ಒಂಥರ ಸಂಕೋಚ. ಅಂದ್ರೆ ನಮ್ಮ ಶಂಕರೇಗೌಡರ ಬಗ್ಗೆ ಒಂದಿಷ್ಟು ವಿಚಾರಗಳು ಚರ್ಚೆ ಮಾಡೋದು ನಿಜವಾಗ್ಲೂ ಸಂತೋಷ ಆಯಿತು. ಹಾಗೂ ಅವರು ಬೆಸ್ಟ್ ಅಂತ ಕರ್ಕೊಳ್ಳೋದಕ್ಕೆ ಅವರಿಗೆ ಒಂದು ಹೆಮ್ಮೆ ಆಗುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಾನು ನನ್ನ ಸ್ಕೂಲ್ ಟೈಮಲ್ಲೂ ನನ್ನ ಕಾಲೇಜ್ ಟೈಮಲ್ಲೂ ಅಷ್ಟು ಶಿಸ್ತಾಗಿ ಕೂತಿ ಕೇಳಿದೆ. ಯಾಕಂದ್ರೆ ಮಾತು ಅಷ್ಟು ಚಂದವಾಗಿತ್ತು, ಸ್ವಲ್ಪ ಖುಷಿಯಾಗಿ ಕೇಳ್ಬಿಟ್ಟೆ. ಅಂಬರೀಷ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಅವ್ರ ವ್ಯಕ್ತಿತ್ವ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಖುಷಿ ಆಯಿತು, ಅಮ್ಮನಿಗೂ ಸಹ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಫ್ರಮ್ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಾದ್ರು ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದ್ರೆ ಇಲ್ಲಿ ಅವರು ಬಂದು ಕೂತು ನಮ್ಮಿಂದ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ಅವರೇನು ದೊಡ್ಡವರಾಗಲ್ಲ. ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರ ಕೊಡೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟೆಲ್ಲ ಸ್ಫೂರ್ತಿಯಾಗಿ ತಗೊಂಡು ಈ ತರ ಒಂದು ಈ ರೀತಿ ಕೆಲಸ ಮಾಡ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘದವರಿಗಾಗಿದೆ. ಹಾಗೂ ಹೊಸದಾಗಿ ಇವತ್ತು ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್. ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ, ಅವ್ರಿರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರಿತಿದ್ರಿ. ಕರ್ಣಲ್ಲ, ನಿಮ್ಮ ಕರ್ಣನ ಸಾಧನೆಗಳು ಯಾರು ಎಂದು ಬರಬಾರ್ದು. ನಮ್ಮ ಕಡೆಯಿಂದ ನಾವು ಒಂದು ಪರ್ಸೆಂಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಆರಾಮಪ್ಪ. ಹಾಗಾಗಿ ಎಲ್ಲರೂ ಅಂಬರೀಷ್ ಮೇಲಿರೋ ಒಂದು ಪ್ರೀತಿಗೋಸ್ಕರ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಮ್ಮ ನಿಮ್ಮ ನಡುವೆ ಈ ತರ ಮುಂದುವರಿಲಿ ಅಂತ ನಾನು ಕೇಳ್ಬೋದು. ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ಹುಟ್ಟಿದಬ್ಬ ದಿನ, ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದು ಭಾವನೆ ಇಟ್ಕೊಂಡು ನಾವಿದ್ದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳ್ತೀವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ಮುಂದೆ ಇರ್ತೀವಿ ಅಂತ ಹೇಳ್ತಾ ಮಾತನಾಡ್ತೀನಿ. ಇದೀಗ ಕಾರ್ಯಕ್ರಮನ ಉದ್ದೇಶಿಸಿ ನಮ್ಮ ಸಂಸ್ಥೆಯ ಫೌಂಡೇಶನ್ ಅಧ್ಯಕ್ಷರು ಮತ್ತು ಮಂಡ್ಯದ ಜನಪ್ರಿಯ ಸಂಸದರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಂಸದ ಸುಮಲತಾ